ಎಲ್ಲರಿಗೂ ನಮಸ್ತೆ. ಸ್ವಸ್ತಿಕ್ ಹಿಂದೂ ಧರ್ಮಕ್ಕೆ ಸೇರಿದ ಪವಿತ್ರ ಮತ್ತು ಮಂಗಳಕರ ಚಿಹ್ನೆ. ಈ ಕಾರಣಕ್ಕಾಗಿ ಎಲ್ಲರೂ ಕೂಡ ಮನೆಗಳಲ್ಲಿ ಸ್ವಸ್ತಿಕನ್ನು ಹಾಕ್ತಾರೆ. ಆದರೆ ಸ್ವಸ್ತಿಕನ್ನು ಹಾಕುವಾಗ ಕೆಲವೊಂದು ತಪ್ಪುಗಳನ್ನು ಮಾಡ್ತಾರೆ. ಯಾವ ಜಾಗದಲ್ಲಿ ಬೇಕಾದಲ್ಲಿ ಅದನ್ನು ಹಾಕ್ತಾರೆ. ಆದರೆ ಈ ರೀತಿ ಮಾಡಬಾರ್ದು. ಇದರಿಂದ ಕೆಟ್ಟ ಒಂದು ನಕಾರಾತ್ಮಕ ಶಕ್ತಿಗಳು ಆಕರ್ಷಿತ ಆಗುತ್ತೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಸ್ವಸ್ತಿಕ್ ಹಾಕುವಾಗ ಯಾವ ತಪ್ಪುಗಳನ್ನು ಮಾಡಬಾರ್ದು ಅನ್ನೋದನ್ನು ನಾನು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಎಲ್ಲರೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಸ್ವಸ್ತಿಕ್ ಚಿಹ್ನೆಗೆ ವಿಶೇಷ ಸ್ಥಾನನೇ ಇದೆ. ಸ್ವಸ್ತಿಕನ ದೈವಿಕ ಶಕ್ತಿಯುಳ್ಳ ಮಂಗಳಕರ ಚಿಹ್ನೆ ಅಂತ ನಾವು ಕರಿತೀವಿ. ಯಾವುದೇ ಮಂಗಳಕರ ಕಾರ್ಯದಲ್ಲಿ, ಶುಭ ಸಮಯದಲ್ಲಿ, ಧಾರ್ಮಿಕ ಕಾರ್ಯಗಳಲ್ಲಿ ನಾವು ಸ್ವಸ್ತಿಕ್ ಹಾಕೋದ್ರ ಮೂಲಕ ಅದನ್ನು ಪ್ರಾರಂಭ ಮಾಡ್ತೀವಿ. ಹಿಂದೂ ಧರ್ಮದ ಜನರು ತಮ್ಮ ಮನೆಯ ಮುಖ್ಯ ದ್ವಾರದ ಬಳಿ, ದೇವರ ಕೋಣೆಯಲ್ಲಿ, ವ್ಯಾಪಾರ ವ್ಯವಹಾರ ಮಾಡುವಂಥ ಸ್ಥಳಗಳಲ್ಲಿ ಅಥವಾ ಯಾವುದೇ ಒಂದು ಕಾರ್ಯದಲ್ಲಿ ಪ್ರಾರಂಭವಾಗುವಂಥ ಸಂದರ್ಭದಲ್ಲಿ ಸ್ವಸ್ತಿಕನ್ನು ಹಾಕ್ತಾರೆ. ಸ್ವಸ್ತಿಕ್ ಒಂದು ಚಿತ್ರ ಬಿಡಿಸ್ತಕ್ಕಂಥ ಸಮಯದಲ್ಲಿ ಅದನ್ನು ಹಾಕುವಂಥ ಸ್ಥಳ, ದಿಕ್ಕು, ವಿನ್ಯಾಸ ಎಲ್ಲ ಕೂಡ ಮುಖ್ಯ ಆಗುತ್ತೆ. ನಾವು ಯಾವ ಜಾಗದಲ್ಲಿ ಬೇಕಾದಲ್ಲಿ, ಎಲ್ಲೆಲ್ಲಿ ಬೇಕಲ್ಲಿ ನಾವು ಅದನ್ನು ಹಾಕೋದು ತಪ್ಪು. ಧಾರ್ಮಿಕ ನಂಬಿಕೆಗಳ ಪ್ರಕಾರ ತಪ್ಪಾಗಿ ನೀವು ಸ್ವಸ್ತಿಕ್ ಹಾಕೋದ್ರಿಂದ ಈ ನಕಾರಾತ್ಮಕ ಶಕ್ತಿಗಳ ಮನೆಯತ್ತ ಆಕರ್ಷಿತ ಆಗುತ್ತೆ. ಇದು ಕೆಟ್ಟ ಶಕುನ ಅಂತ ಕೂಡ ಹೇಳಿದ್ದಾರೆ. ಸ್ವಸ್ತಿಕ್ ಎನ್ನುವ ಪದ ಸಂಸ್ಕೃತ ಪದ ಅಂತ ಆಲ್ರೆಡಿ ಗೊತ್ತಿದೆ. ಇದರರ್ಥ ಶುಭ ಮತ್ತು ಮಂಗಳಕರ. ಸು ಮತ್ತು ಅಸ್ತಿ ಎರಡೂ ಕೂಡ ಒಂದು ಸಂಸ್ಕೃತದಿಂದ ಉತ್ಪತ್ತಿಯಾಗಿದೆ. ಇದರರ್ಥ ಶುಭ ಮತ್ತು ಮಂಗಳಕರ ಅಂತ ಕೂಡ ಹೇಳಿದ್ದಾರೆ. ಸೂಕ್ತವಾದ ಸ್ವಸ್ತಿಕ್ ಚಿಹ್ನೆಯು ಸಮಾನಾದ 4 ಕೈಗಳನ್ನು ಹೊಂದಿರುತ್ತೆ ಮತ್ತು ಈ ಎಲ್ಲ 4 ಕೈಗಳು ಬಲಭಾಗಕ್ಕೆ ತಿರುಗಿರುತ್ತೆ. ಅನೇಕ ಜನರು ಏನು ಮಾಡ್ತಾರೆ, ತಲೆ ಕೆಳಗಾದ ಅಥವಾ ವಕ್ರವಾದ ಸ್ವಸ್ತಿಕನ್ನು ಹಾಕ್ತಾರೆ. ಇದನ್ನು ಧರ್ಮಗ್ರಂಥಗಳಲ್ಲಿ ಅಶುಭ ಅಂತ ಹೇಳಿದ್ದಾರೆ. ಎಡಮುಖದ ಚಿಹ್ನೆ ತಾಂತ್ರಿಕ ಅಥವಾ ವಿಶೇಷ ಆಚರಣೆಗಳಲ್ಲಿ ಬಳಸ್ತಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಎಡಮುಖದ ಚಿಹ್ನೆಯನ್ನು ಬಳಸಬಾರ್ದು. ಸ್ವಸ್ತಿಕ್ ಹಾಕುವಾಗ ಬಲಮುಖದ ಚಿಹ್ನೆಯನ್ನು ಹಾಕಬೇಕು. ಇದರಿಂದ ಸಾಮಾನ್ಯ ಜನರು ತಮ್ಮ ಮನೆಗಳಲ್ಲಿ, ತಮ್ಮ ದೇವರ ಕೋಣೆಯಲ್ಲಿ ಹಾಕ್ತಾರೆ. ಹಾಗಾಗಿ ತುಂಬ ಎಚ್ಚರ ವಹಿಸಿಬಿಟ್ಟು ಈ ಸ್ವಸ್ತಿಕನ್ನು ಹಾಕಬೇಕು. ಹಾಗೆ ಸ್ವಸ್ತಿಕ್ ಹಾಕೋದು ಮಾತ್ರ ಅಲ್ಲ, ಅದನ್ನು ಹಾಕೋದಕ್ಕಾಗಿ ನಾವು ಯಾವೆಲ್ಲ ವಸ್ತುಗಳನ್ನು ಬಳಸ್ತೇವೆ ಅದು ಕೂಡ ಮುಖ್ಯ. ಆಯಾ ಸಂದರ್ಭಗಳಿಗೆ ಅನುಗುಣವಾಗಿ ನಾವು ಆಯಾ ಬಣ್ಣದ ಅಥವಾ ಆಯಾ ವಸ್ತುಗಳನ್ನು ಬಳಸ್ಕೊಂಡು ಸ್ವಸ್ತಿಕನ್ನು ಹಾಕ್ತೀವಿ. ದೇವರ ಪೂಜೆಯನ್ನು ಮಾಡುವಾಗ ಅಥವಾ ಶುಭ ಸಂದರ್ಭಗಳಲ್ಲಿ ಅರಿಶಿಣ, ಕುಂಕುಮ, ಶ್ರೀಗಂಧ, ಸಿಂಧೂರ ಅಥವಾ ಹಸುವಿನ ಸಗಣಿಯಿಂದ ನಾವು ಸ್ವಸ್ತಿಕನ್ನು ಹಾಕ್ತೀವಿ. ಇಂತಹ ವಸ್ತುಗಳಿಂದ ಸ್ವಸ್ತಿಕ್ ಹಾಕುವುದು ಶುಭ. ಹಾಗೆ ಈ ಪೆನ್ಸಿಲು, ಪೆನ್ನು, ಕಪ್ಪು ಬಣ್ಣ ಅಥವಾ ಮುರಿದಂಥ ಸೀಮೆ ಸುಣ್ಣ ಸ್ವಸ್ತಿಕ್ ಹಾಕೋದು ಅಶುಭ. ಸ್ವಸ್ತಿಕ್ ಚಿಹ್ನೆಯನ್ನು ಹಾಕುವಾಗ ಕೂಡ ಎಲ್ಲೆಂದರಲ್ಲಿ ನೀವು ಹಾಕಬಾರ್ದು. ಅದನ್ನು ಸ್ವಚ್ಛವಾದ ಸ್ಥಳದಲ್ಲಿ, ಯಾರೂ ತುಳಿಯದಂತಹ ಜಾಗದಲ್ಲಿ ಮಾತ್ರ ಅದನ್ನು ಹಾಕಬೇಕು. ಹಾಗೆ ಸ್ವಸ್ತಿಕ್ ಹಾಕುವುದ ಮುನ್ನ ಸಾಕಷ್ಟು ನಿಯಮಗಳಿವೆ. ಅದನ್ನು ನೀವು ಚಿತ್ರಿಸೋ ಮುನ್ನ ಏನು ಮಾಡ್ತೀರಿ, ಸ್ಥಳ, ಸಮಯ ಕೂಡ ಗಮನದಲ್ಲಿಟ್ಕೋಬೇಕು. ಸ್ವಸ್ತಿಕನ್ನು ಹಾಕುವ ಮುನ್ನ ಸ್ನಾನ ಮಾಡಿ ಶುದ್ಧರಾಗಿರಬೇಕು. ಸ್ವಸ್ತಿಕನ್ನು ಯಾವಾಗಲೂ ಸೂರ್ಯೋದಯದ ನಂತರವೇ ಹಾಕಬೇಕು. ಶಾಂತ ಮನಸ್ಸಿನಿಂದ, ಸಕಾರಾತ್ಮಕ ಆಲೋಚನೆಗಳಿಂದ ಸ್ವಸ್ತಿಕ್ ಹಾಕಬೇಕು. ಬಾಗಿಲಿನ ಮೇಲೆ ಸ್ವಸ್ತಿಕ್ ಹಾಕುವಾಗ ಸಾಕಷ್ಟು ಜನರು ಅರ್ಧಂಬರ್ಧ ಸ್ವಸ್ತಿಕನ್ನು ಹಾಕ್ತಾರೆ. ಇದು ತಪ್ಪು. ಸ್ವಸ್ತಿಕನ್ನು ಪೂರ್ಣವಾಗಿ ಹಾಕಬೇಕು. ಈ ವಿಧಾನಗಳ ಮೂಲಕ ನೀವು ಸ್ವಸ್ತಿಕನ್ನು ಹಾಕೋದ್ರಿಂದ ಶುಭ ಫಲಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಇನ್ನೂ ಒಂದಷ್ಟು ಜನರು ಸ್ವಸ್ತಿಕ ಅಲಂಕಾರಕ್ಕಾಗಿ, ಮನೆಯ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸೋದಕ್ಕಾಗಿ ಅಥವಾ ಫ್ಯಾಷನ್ಗಾಗಿ ಹಾಕ್ತಾರೆ. ಇದು ತಪ್ಪು ಅಂತ ಹೇಳಿದ್ದಾರೆ. ಸ್ವಸ್ತಿಕ್ ಆಧ್ಯಾತ್ಮಿಕ ಸಂಕೇತ. ಸ್ವಸ್ತಿಕನ್ನು ತುಳಿಯುವಂಥ ಸ್ಥಳದಲ್ಲಿ ಯಾವುದೇ ಕಾರಣಕ್ಕೂ ಹಾಕಬಾರ್ದು ಅಥವಾ ಕಸವನ್ನು ಹಾಕುವಂಥ ಸ್ಥಳದಲ್ಲಿ ಹಾಕಬಾರ್ದು. ಮನೆಯಲ್ಲಿ ಒಂದು ಪುಟ್ಟ ಸ್ವಸ್ತಿಕ್ ಚಿಹ್ನೆಯನ್ನು ಹಾಕೋದ್ರಿಂದ ಮನೆಗೆ ಧನಾತ್ಮಕ ಶಕ್ತಿ, ಸಂತೋಷ, ಈ ಶಾಂತಿ, ಸಮೃದ್ಧಿ ಅನ್ನೋದು ಆಕರ್ಷಿತ ಆಗುತ್ತೆ. ಪಾಸಿಟಿವ್ ಎನರ್ಜಿ ಇರುತ್ತೆ ಮನೆಯಲ್ಲಿನ ಸ್ವಸ್ತಿಕ್ ಹಾಕೋದ್ರಿಂದ ಅಥವಾ ಸ್ವಸ್ತಿಕ್ ಹಾಕಿದ ಸ್ಥಳದಿಂದ ಆಗಿರಬಹುದು ನಕಾರಾತ್ಮಕ ಶಕ್ತಿಯನ್ನು ತೆಗೆದು ಹಾಕುವಂಥ ಶಕ್ತಿ ಸ್ವಸ್ತಿಕ್ಕಿದೆ. ಧನಾತ್ಮಕ ಶಕ್ತಿ ಅನ್ನೋದು ನೆಲೆಯಾಗುತ್ತೆ. ಸ್ವಸ್ತಿಕ್ ಹಾಕುವಾಗ ನಾವು ಒಂದು ಚಿಕ್ಕ ತಪ್ಪು ಮಾಡಿದ್ರು ಸಹ ಅದು ದೊಡ್ಡ ಪರಿಣಾಮನೇ
ನಮಗೆ ನೀಡುತ್ತೆ. ಹಾಗಾಗಿ ಈ ಸ್ವಸ್ತಿಕ್ ಬಿಡಿಸುವ ಮುನ್ನ ಆದಷ್ಟು ಎಚ್ಚರವಾಗಿ ಸಕಾರಾತ್ಮಕ ಆಲೋಚನೆಯಿಂದ ಶಾಂತ ರೀತಿಯಲ್ಲಿ ಶುದ್ಧರಾಗಿ ಹಾಕಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.